ನಿನ್ನ ಜೊತೆಯಲಿ ಜೊತೆಯಲಿ. ಇಂಥವ್ರ ಹತ್ರ ಚೀಟಿ ಹಾಕ್ತಾ ಇದ್ದೀನಿ ಅಂತ ನಮ್ಗೆ ಯಾಕಮ್ಮ ಹೇಳಿಲ್ಲ? ಅಟ್ಲೀಸ್ಟ್ ನನ್ನ ಕೈಲಿ ಕೊಟ್ಟಿದ್ದಿದ್ರೆ ಬ್ಯಾಂಕ್ಗಾದ್ರೂ ಹಾಕ್ತಿದ್ನ. ಹೇಳ್ಬಿಟ್ರೆ ಅದು ಯಾವುದಕ್ಕಾದ್ರೂ ಖರ್ಚಾಗೋಗುತ್ತೆ ಅಂತ ಹೆದರ್ಕೊಂಡ್ಬಿಟ್ಟೆ ಕಡೆ. ಆಸೆಯಿಂದ ನಿನ್ನ ಮದುವೆಗೆ ಅಂತ ತೆಗೆದಿಟ್ಟಿದ್ದು. ಹೋಗ್ಲಿ ಬಿಡಮ್ಮ, ನೀನು ಉಳ್ಕೊಂಡ್ಯಲ್ಲ, ಇದೇ ನಮ್ಗೆ 1000 ಕೋಟಿಗಿಂತ ಜಾಸ್ತಿ. ಅಕ್ಕ ಅಪ್ಪ ನೋಡೋಕೆ ಹೇಗಿರ್ತಾರೆ? ನನಗೂ ಸರಿಯಾಗಿ ನೆನಪಿಲ್ಲ. ಪ್ರಪಂಚದಲ್ಲಿ ತುಂಬ ಕಡಿಮೆ ಜನಕ್ಕೆ ಮಾತ್ರನೇ ಅಪ್ಪನ ಮುಖ ಗೊತ್ತಾಗದೇ ಇರೋದು. ಸೊ ವಿ ಸ್ಪೆಷಲ್ ಅಲ್ವಾ? ವಿನಯ್, ಆ ಸ್ಕೂಟಿ ಪೇಪರ್ ಓಡಾಡ್ಕೊಂಡು ಮುಂದೆ ಬೇಜಾನ್ ಶೋ ಕೊಡ್ತಾ ಇದ್ಲಲ್ಲ, ಅವಳು ಯಾವನ ಜೊತೆ ಹೊಡೋದ್ಲಂತೆ. ಹ್ಞೂ ಮಗ, ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರು. ಹಿಂಗೆ ಅಂತ ಮೊದಲೇ ಗೊತ್ತಿದ್ರೆ ನಾನೇ ಬೀಳ್ಸ್ಕೊಂಡ್ಬಿಡ್ತಿದ್ದೆ. ಅವ್ರಪ್ಪ ಬೇಜಾನ್ ಮಾಡಿಟ್ಟಿದ್ದ. ಅಯ್ಯೋ, ಯಾರು ಅಳ್ತಿರೋ ಥರ ಇದೆ ನೋಡೋಣ. ಏಯ್, ಯಾರು ನೀನು? ಅಷ್ಟು ಹೇಗೆ ಬಿಟ್ಟಿದ್ರು ಇಲ್ಲೇ ಹೋಗಿ ಕುಂತಿದ್ಯಾ? ನಡಿಯೋ ನಿಮ್ಮ ಮನೆಗೆ, ಇಲ್ಲ ಆಸ್ಪತ್ರೆಗೆ ಹೋಗುವಂತೆ ಬಾ. ಇಲ್ಲ ನಮ್ಗೆ ಬರೋಲ್ಲ. ಈ ಗಾಯ ನೋಡಿದ್ರೆ ನಮ್ಮಮ್ಮ ಹೊಡಿತಾರೆ. ಯಾಕೆ ಹೊಡಿತಾರೆ? ಬೆರ್ಗೋದ್ಬಿಟ್ಟಿದೆ, ಅವನು ಮೇಲಿಂದ ತೊಳೆದ್ಬಿಟ್ಟ. ಬೆರ್ಗೋದಿದ್ದು ಅಮ್ಮಂಗೆ ಗೊತ್ತಾದ್ರೆ ಅಮ್ಮ ರೊಟ್ಟಿ ಕೈಲಿ ಹೊಡಿತಾರೆ, ಅಪ್ಪ ಬೆಳ್ ತಗೊಂಡು ಹೊಡಿತಾರೆ. ಹಂಗಾದ್ರೆ ಬೂಡೆ ಹೊಡ್ಕೊಂಡಿದ್ರು ಇಲ್ಲೇ ಎದ್ಬಿಡ್ತೀಯಾ? ಸತ್ಕಿ ತೋಲ್ಯ ಕಣಲ್ಲಿ. ನಡಿ ಬಾಯಿ ಮುಚ್ಕೊಂಡು. ಯಾವ ಸ್ಕೂಲು ನಿಮ್ಮದು? ವಸುಂಧರ ಸ್ಕೂಲು. ಯಾವುದೋ ಒಂದು. ನಡಿ. ಇವನು ಅವಳ ಸ್ಟೂಡೆಂಟು. ಅದೇ ಆ ಶಾಲಿನಿ ಅವತ್ತು ರಾತ್ರಿ ಮೆಂಟ್ಲು ಥರ ಆಡಿ ನಮ್ಮನ್ನೆಲ್ಲ ಓಡಿಸ್ಬಿಟ್ಲಲ್ಲ, ಅವಳ ಸ್ಟೂಡೆಂಟು ಇವನು. ಹೌದೇನೋ? ಶಾಲಿನಿ ಟೀಚರ್ ಸ್ಟೂಡೆಂಟೇನೋ ನೀನು? ಶಾಲಿನಿ ಟೀಚರ್ ಹೊಡಿತಾರ ನಿನಗೆ? ಒಂದೊಂದ್ಸಲ ಹೊಡಿತಾರೆ. ಹಾಗಾದರೆ ಯಾಕೆ ಅಳ್ತೀಯ ಸುಮ್ಮನೆರು? ನಾನು ಹೇಳ್ಕೊಟ್ಟಾಗ ನೀನು ಹೇಳಿದ್ರೆ ನಿನಗೆ ಅಮ್ಮನೂ ಹೊಡೆಯಲ್ಲ, ಶಾಲಿನಿ ಟೀಚರು ಹೊಡೆಯಲ್ಲ. ಈಗ ಸೀದಾ ಮನೆಗೆ ಹೋಗಿ ಸ್ಕೂಲಲ್ಲಿ ತರಲೆ ಮಾಡಿದ್ದಕ್ಕೆ ಶಾಲಿನಿ ಟೀಚರ್ ಹೊಡೆದ್ರು ಅಂತ ಹೇಳು. ಹೇಳಿದ್ರೆ ಅಷ್ಟು ಹೇಳು ಸಾಕು. ಮಿಕ್ಕಿದ್ದನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಹೇಳ್ತೀಯಾ? ಬ್ಯಾಗ್ ತುಂಬ ಚಾಕ್ಲೇಟ್ಸು, ಬರ್ಫಿ ಎಲ್ಲ ಕೊಡಿಸ್ತೀವಿ. ಹ್ಞೂ ಹೇಳ್ತೀನಿ. That's like a goodbye. Oh. ಚಾನಲ್ ನಂಬರ್ ಇದೆಯಲ್ಲ, ಡಯಲ್ ಮಾಡೋ. ಇವತ್ತಿದೆ ಆ ಶಾಲಿನಿ ಮೇಡಮ್ ಅವ್ರಿಗೆ. ಬನ್ನಿ ವೀಕ್ಷಕರೇ, ಶಿಕ್ಷಕಿಯಲ್ಲ ಶೂರ್ಪನಖಿ ಅನ್ನೋ ಒಂದು ಅಮಾನವೀಯ ಸುದ್ದಿಯನ್ನ ನಾವು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಈ ಮಗುನ. ಈ ಚಿಕ್ಕ ಮಗು ಮೇಲೆ ಕರುಣೆನೇ ಇಲ್ಲದ ಕಟುಕಿಯಂತೆ ಆ ಟೀಚರ್ ಬಿಹೇವ್ ಮಾಡಿದ್ದಾರೆ. ಕೇವಲ ಕ್ಲಾಸ್ನಲ್ಲಿ ತರಲೆ ಮಾಡ್ತಿದ್ದ ಅನ್ನೋ ಒಂದೇ ಕಾರಣಕ್ಕೆ ಶಾಲಿನಿ ಅನ್ನೋ ಟೀಚರ್ ಈ ಹುಡುಗ ಹೊರ ಬಂದ ಮೇಲೆ ಇಷ್ಟು ಕ್ರೂರವಾಗಿ ಹೊಡೆದಿದ್ದಾರೆ. ಹೊಡೆದ ಮೇಲೆ ನಾಪತ್ತೆನೂ ಆಗಿದ್ದಾರೆ. ಇಲ್ಲಿ ನೋಡಿ, ಇವನ್ ತಲೆ ಬುರುಡೆ ಓಪನ್ ಆಗಿ 2 ಸ್ಟಿಚ್ ಹಾಕಿದ್ದಾರೆ. ಇಂಥ ಕ್ರೂರವಾದ ಟೀಚರ್ನ ಏನ್ ಮಾಡಬೇಕು ಅಂತ ನೀವು ಹೇಳ್ತೀರಾ? ಬೀದಿ ನಿಲ್ಸಿ ಕಲ್ಲೆಲ್ಲಿ ಹೊಡಿಬೇಕು. ನನ್ನ ಮಗುನ್ಗೆ ಏನಾದ್ರು ಹೆಚ್ಚಿಕೊಂಡ್ರೆ ಏನ್ ಮಾಡ್ಬೇಕಿತ್ತು? ಮಕ್ಕಳು ಅಂದಮೇಲೆ ತರಲೆ ಮಾಡೇ ಮಾಡ್ತವೆ. ಅಷ್ಟಕ್ಕೆ ಈ ಮನೆಯಲ್ಲಿ ಈ ರೇಂಜ್ ಹೊಡೆದು ಕಳಿಸಿದ್ದಾಳೆ. ಇವತ್ತು ಮನೆ ಸಮೇತ ಎಸ್ಕೇಪ್ ಆಗಿದ್ದಾಳೆ. ಬರಲಿ, ಅವ್ಳಿಗೊಂದು ಗತಿ ಕಾಡಿಸ್ತೀನಿ. ಮಾಡಲೇಬೇಕು ಸರ್. ಇಂಥ ಎಷ್ಟೋ ಮಕ್ಕಳಿಗೆ ಆ ಅಮ್ಮ ಟಾರ್ಚರ್ ಮಾಡಿದ್ದಾಳೆ. ಮನೆಗೆ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಸಹಿಸ್ಕೊಂಡಿದ್ದಾವೆ. ಹಾಗಂತ ನಾನು ಸುಮ್ಮನೆ ಇರಲ್ಲ ಸರ್, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ.
ಅವಳ ವಿರುದ್ಧ ನಾನು ಫೈಟ್ ಮಾಡ್ತೀನಿ. 4 ರಿಂದ 5 ವರ್ಷ ಜೈಲಲ್ಲಿ ಇದ್ದು ಬಂದ್ರೇನೆ ಅಂಥವ್ರಿಗೆ ಬುದ್ಧಿ ಬರೋದು. ಸರ್ ಟೀಚರ್ ಫೋಟೋ ಏನಾದ್ರು ಸಿಗುತ್ತಾ? ಚಾನಲ್ ಹಾಕಬೇಕು. ನನ್ನ ಹತ್ರ ರೆಡಿ ಇದೆ ಸರ್. ನನ್ನ ಕಸಿನ್ ಕ್ಲಾಸ್ಮೇಟ್ ಅವಳು, ತಗೊಳ್ಳಿ. ಓ ಈ ಅಮ್ಮನ? ಇವಳು ಹೀಗೆ ಮಾಡ್ಬೇಕಾದ್ರೆ ಇನ್ಮೇಲೆ ಇವಳಿಗೆ ಈ ಏರಿಯಾದಲ್ಲಿ ಟೀಚರ್ ಕೆಲಸ ಅಲ್ಲ, ಇಡೀ ಜಗತ್ತಲ್ಲೇ ಸಿಗ್ಬಾರ್ದು. 4 ವರ್ಷ ಜೈಲಿಂದ ಆಚೆನೂ ಬರಬಾರ್ದು. ಹಾಗೆ ಮಾಡ್ತೀನಿ. ನಮ್ಮಪ್ಪ ರಂಗನಾಥನ್ನ ಎಷ್ಟು ನೋಡಿದ್ರು ಸಾಲದು. ನನ್ನ ರಂಗ ಕಣ್ಣ ತುಂಬ್ಕೊಂಡ್ಬಿಟ್ಟಿದ್ದೇನೆ ಕಣ್ರೆ. ಮನೆ ದೇವ್ರಿಗೆ ಹೋಗಿ ಬಂದಿದ್ದೀವಲ್ಲ, ನೋಡ್ತಾ ಇರಿ. ಇನ್ನು ಮುಂದೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗೋಗುತ್ತೆ. ನಮ್ಮ ಸಮಸ್ಯೆ ಎಲ್ಲ ಇವತ್ತು ರಾತ್ರಿನೇ ಮುಗ್ದೋಗುತ್ತೆ. ನೋಡು, ಕದ್ದೋಗಿದ್ರು ಅನ್ಸುತ್ತೆ. ಕಳ್ಳರ ಥರ ಹೋಗೋದು ನೋಡು. ಇವ್ರು ನಂಬ್ಕೊಂಡು ನಮ್ಮ ಮನೆ ಮಕ್ಕಳನ್ನೇನಾದ್ರೂ ಇವ್ರ ಜೊತೆಲಿ ಕಳಿಸ್ಬಿಟ್ಟಿದ್ರೆ ಅಷ್ಟೇ, ಜೀವನೇ ತೆಗೆದು ಬಿಡ್ತಿದ್ರು. ಆ ಹುಡುಗ ಮನೆ ಕಡೆ ಸಿಕ್ಕಿದ್ರೆ ಅಷ್ಟೇ. ಇಂಥ ರಾಕ್ಷಸಿಕಲ್ಲಿ ನಮ್ಮ ಮಕ್ಳು ಸಿಗ್ಲಿಲ್ವಲ್ಲ, ನಮ್ಮ ಪುಣ್ಯ. ಫೋನ್ ಮಾಡಿದ್ರೆ ಅಂದರೆ ಬೇಗ ಮಾಡಿಬಿಟ್ಟು ಕರ್ಸ್ಬಿಡಿ, ಇಲ್ಲ ಮತ್ತೆ ಎಸ್ಕೇಪ್ ಆಗ್ಬಿಡ್ತಾರೆ ಅಷ್ಟೇ. ಅಕ್ಕ, ಇವರೆಲ್ಲ ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ನಮ್ಮ ಕಡೆನೇ ನೋಡ್ತಿದ್ದಾರೆ. ಅದೇ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಅಕ್ಕನ ಕಡೆನೇ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಬಂದ್ರೆ ಒಳಗೆ, ನಮ್ಗೆ ಅದಕ್ಕದೆಲ್ಲ ತೆಗಿಯಮ್ಮ. ಅಂಟೆ ನೀವು ಟಿವಿಯಲ್ಲಿ ಬರ್ತಾ ಇದ್ದೀರಾ ಹುಡುಗನ? ಸೈ ನಿನ್ಗೆ ಯಾಕೆ ಬಾಯ್ ಮುಚ್ಕೊಂಡು. ಬನ್ನಿ ವೀಕ್ಷಕರೇ, ಶಿಕ್ಷಕಿಯಲ್ಲ ಶೂರ್ಪನಖಿ ಅನ್ನೋ ಒಂದು ಅಮಾನವೀಯ ಸುದ್ದಿಯನ್ನ ನಾವು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಈ ಮಗುನ ಕೇವಲ ಕ್ಲಾಸ್ನಲ್ಲಿ ತರಲೆ ಮಾಡ್ತಿದ್ದ ಅನ್ನೋ ಒಂದೇ ಕಾರಣಕ್ಕೆ ಶಾಲಿನಿ ಅನ್ನೋ ಟೀಚರ್ ಈ ಹುಡುಗ ಹೊರ ಬಂದ ಮೇಲೆ ಇಷ್ಟು ಕ್ರೂರವಾಗಿ ಹೊಡೆದಿದ್ದಾರೆ. ಹೊಡೆದ ಮೇಲೆ ನಾಪತ್ತೆನೂ ಆಗಿದ್ದಾರೆ. ಅಯ್ಯೋ, ಇದೆಂತ ಅನ್ಯಾಯನೇ! ನೀವೇನು ಹೇಳ್ತೀರ? ಸುಳ್ಳು ಆರೋಪ ಹೊರಿಸ್ತಾ ಇದ್ದಾರೆ. ಅಯ್ಯೋ ರಂಗ, ಯಾರೇ ಆ ಹುಡುಗ? ಶಾಲಿನಿ ಅನ್ನೋರು ಯಾರ ಮೇಲೆ? ನನಗೆ ಕಾಣ್ತಲ್ವಾ? ಬರಮ್ಮ ನಡಿ ಸ್ಟೇಷನ್. ಆ ಚಿಕ್ಕ ಹುಡುಗನ ತಲೆ ಹೊಡೆದಾಕಿದೆಲ್ಲ ಮನುಷ್ಯ ನೀನು. ಅವ್ರ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಡಿ. ಮೇಡಮ್ ಮೇಡಮ್, ನನ್ನ ಮಗಳೇನು ಅಂತ ಕೆಲಸ ಮಾಡಿಲ್ಲ. ಆಗ ನೋಡಕ್ ಹೋದ್ರೆ ನಾವು ಇವತ್ತು ಊರಲ್ಲೇ ಇರ್ಲಿಲ್ಲ ಮೇಡಮ್. ಆಟೋದೆಲ್ಲ ಮಾಡಿಬಿಟ್ಟು ತಪ್ಪಿಸ್ಕೊಂಡು ನೋಡೋದಲ್ಲ. ಒಳ್ಳೆ ಜಲ್ದಿ ಸೇರ್ತೀವಿ. ಸಾಹೇಬ್ರು ಕರ್ದಾರ, ಬನ್ನಿ. ಸರ್, ನಾ ಯಾವ ತಪ್ಪು ಮಾಡಿಲ್ಲ ಸರ್. ಎಲ್ಲೋ ಏನೋ ಎಡವಟ್ಟು ನಡೆದಿದೆ. ನೀವು ಯಾರ್ದೋ ಮಾತು ಕೇಳಿ ನನ್ನ ಸ್ಟೇಷನ್ ಕರ್ಕೊಂಡು ಹೋದ್ರೆ ನನ್ನ ಜೀವನ ಹಾಳಾಗುತ್ತೆ ಸರ್. ಇದನ್ನ ಅವರು ತಲೆ ಹೊಡೆಯಕ್ಕೆ ಮುಂಚೆ ಹೇಳ್ಬೇಕಾಯ್ತು. ನಡೆ ಸ್ಟೇಷನ್ಗೆ. ರೀ ಏನ್ರಿ ಬಾಯ್ಗೆ ಬಂದಾಗ ಮಾತಾಡ್ತಿದ್ದೀರಾ? ನಾವು ಊರಲ್ಲಿ ಇಲ್ಲ ಅಂತ ಹೇಳ್ತಿದ್ದೀವಿ ತಾನೆ. ಅವಳು ಆ ಹುಡುಗನ್ ಹೊಡೆದಿದ್ದಾಳೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ರಿ ಇದೆ ಸಾಕ್ಷಿ? ಕಣ್ ಮುಂದೆ ಕಾಣ್ತಾವ, ಟಿವಿಲಿ ಬರ್ತಾ ಇರೋದು. ಪುರಾಣ ಕೇಳ್ತೀವಿ, ಅಳ್ಕೆ ಬರಮ್ಮ. ನಡಿ. ಶಾಲಿನಿ, ಶಾಲಿನಿ, ಮೇಡಮ್ ಮೇಡಮ್ ಬಿಡಿ ಅವಳು, ತುಂಬಾ ಒಳ್ಳೆಯವಳು. ಪ್ಲೀಸ್ ಬಿಟ್ಬಿಡಿ. ನನ್ನ ಮಗ ತುಂಬಾ ಒಳ್ಳೆಯವಳು. ಯಾವ ತಪ್ಪು ಮಾಡಿಲ್ಲ ಅಮ್ಮ, ನಿನ್ ಕೈ ಮುಗಿತೀನಿ. ನಾನೇನು ತಪ್ಪು ಮಾಡಿಲ್ಲ, ಗಾಬರಿ ಆಗ್ಬೇಡ ನೀನು. ನಾವೇನು ತಪ್ಪು ಮಾಡಿಲ್ಲ ಅಂದ್ರೆ ನಾವ್ ಯಾರಿಗೂ ಭಯ ಪಡೋ ಅಗತ್ಯನೇ ಇಲ್ಲ. ದಿಶಾ, ಪ್ರತಿಮಾ, ಅಮ್ಮನ್ ನೋಡ್ಕೊಳ್ಳಿ. ಮೇಡಮ್, ನನ್ನ ಮಾತು ಕೇಳಿ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಯಾರೋ ಬೇಕು ಅಂತ ಮಾಡ್ತಿರೋದು. ಹಾಗಾದ್ರೆ ಬೇಕು ಅಂತಾನೆ ತಲೆ ಹೊಡೆದಾಕಿದೆ. ಸುಮ್ಮನೆ ನಿಂತ್ಕೋ ಅಲ್ಲಿ. ಅಯ್ಯೋ ಮೇಡಮ್, ನನ್ನ ಮಗಳು ಅಂತ ಅವಳಲ್ಲ. ಅವಳು ಯಾವತ್ತೂ ತಪ್ಪೇ ಮಾಡಿಲ್ಲ. ತಪ್ಪು ಮಾಡೋರ್ಗೆ ತಿದ್ದಿ ಬುದ್ಧಿ ಹೇಳೋಳು. ನೀವು ಹೀಗೆಲ್ಲ ಮಾಡಿದ್ರೆ ಅವಳ ಜೀವನನೇ ಹಾಳಾಗೋಗುತ್ತೆ ಮೇಡಮ್. ಅದಕ್ಕೆ ನಾವೇನಮ್ಮ ಮಾಡೋಕ್ಕಾಗತ್ತೆ? ಕಂಪ್ಲೇಂಟ್ ಬಂದಮೇಲೆ ಅರೆಸ್ಟ್ ಮಾಡಲೇಬೇಕು. ನಿಮ್ಮ ಮಗಳು ಒಳ್ಳೆಯವಳು ಕೆಟ್ಟವಳು ಅನ್ನೋದು ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ಅಯ್ಯೋ, ಕೋರ್ಟು ಕಚೇರಿ ಅಂದ್ರೆ ಅಷ್ಟೇ. ಅವಳ
ಭವಿಷ್ಯನೇ ಹಾಳಾಗೋಗುತ್ತೆ. ಅವಳಿಗೆ ಇನ್ನೂ ಮದುವೆ ಆಗಿಲ್ಲಮ್ಮ, ಜೊತೆಲಿ ಇಬ್ರು ತಂಗಿರು ಬೇರೆ ಇದ್ದಾರೆ. ಲಾಕಪ್ಪು ಜೈಲು ಅಂತೆಲ್ಲ ಹೋದ್ರೆ ಅವ್ರ ಜೀವನ ಮುಗ್ದೋಯ್ತು. ಕೊನೆವರೆಗೂ ಕಣ್ಣೀರಾಗೆ ಉಳಿಬೇಕಾಗತ್ತೆ. ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಅವ್ನು ಬಿಟ್ಬಿಡಿ ಅಮ್ಮ. ಹೋಗಮ್ಮ ಸುಮ್ಮನೆ. ಟಿವಿಲಿ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದೆ. ಇವಾಗ ನಾವು ಬಿಟ್ಬಿಟ್ರೆ ಜನ ನಮ್ಮ ಮುಖಕ್ಕೆ ಅಲ್ವಾ? ಅದೇನೇ ಇದ್ರೆ ಸಾಯೋರ್ಗುನ್ ಮೇಲೆ ಹೇಳ್ಕೊಳ್ಳಿ. ಅದೇ ಸರ್, ಆ ಸ್ಕೂಲ್ ಟೀಚರ್ ಕೇಸು ಒಂದೇ ಸಮನೆ ಬಡ್ಕೋತಾ ಇದ್ದಾರೆ. ಸರ್ ಪ್ಲೀಸ್ ಸರ್, ನಮ್ಮ ಅಕ್ಕ ಯಾವ ತಪ್ಪು ಮಾಡಿಲ್ಲ. ಸತ್ಯವಾಗ್ಲೂ ನಾವು ಯಾರು ಊರಲ್ಲೇ ಇರಲಿಲ್ಲ. ಹೌದು ಸರ್, ನಮ್ಮ ಚೀಟಿ ದುಡ್ಡಿಗೆ ಮೋಸ ಆಯ್ತಲ್ಲ ಸರ್, ಅದಕ್ಕೆ ದೇವರೆಲ್ಲ ಹರಕೆ ಹೊತ್ಕೊಳ್ಳೋಣ ಅಂತ ನಾವೆಲ್ಲ ರಂಗನ ಬೆಟ್ಟಕ್ಕೆ ಹೋಗಿದ್ವಿ ಸರ್. ನಿಜ ಏನಮ್ಮ? ಹೌದು ಸರ್, ಡೌಟ್ ಇದ್ರೆ ಟ್ರೈನ್ ಟಿಕೆಟ್ ಕೂಡ ತರಿಸ್ಕೊಡ್ತೀವಿ. ದೇವಸ್ಥಾನದ ಅರ್ಚಕರಿಂದ ಹಿಡಿದು ಹಣ್ಣು ಕಾಯಿ ಮಾಡ್ತಾರಲ್ಲ, ಅವ್ರು ಕೂಡ ಸಾಕ್ಷಿ ಇದ್ದಾರೆ. ನಿನ್ನೆ ರಾತ್ರಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಲ್ಲ, ಅಲ್ಲಿರೋ CCTV ಕ್ಯಾಮ್ರಾ ಮುಂದೆ ಫೋಟೋ ತೆಗೆಸ್ಕೊಳ್ಳೋ ಥರ ಮಾತಾಡಿದ್ದೀವಿ. ಬೇಕಾದರೆ ಆ ಸಾಕ್ಷಿ ಕೂಡ ತರಿಸ್ಕೊಂಡು ನೋಡಿ ಸರ್. ನಿನ್ನೆ ರಾತ್ರಿ ಊರಿಗೆ ಹೋಗಿ ಇವತ್ತು ರಾತ್ರಿ ಬಂದವ್ರು ನಾವು. ಇವತ್ತು ಮಧ್ಯಾಹ್ನ ಇಲ್ಲೊಂದು ಹುಡುಗನ ಹೊಡಿಯೋಕ್ಕೆ ಹೇಗೆ ಸಾಧ್ಯ ಹೇಳಿ ಸರ್? ಪಾಯಿಂಟ್. ಹಾಗಿದ್ಮೇಲೆ ಆ ಹುಡುಗ ಯಾಕೆ ನಿಮ್ಮ ಹೆಸರು ಹೇಳ್ದ? ಅಯ್ಯೋ, ಆ ಹುಡುಗ ಅಲ್ಲ ಸರ್, ಈ ಪೋಲೆ ಹುಡುಗರು, ವಿನಿಯಾ ನವೀನಾ ಅಂತ. ದಿನ ರಾತ್ರಿ ಗಂಡು ದಿಕ್ಕಿಲದ ಮನೆ ಅಂತ ನಮ್ಮ ಮನೆ ಮುಂದೆ ಬಂದು ಅಸಹ್ಯವಾಗೆಲ್ಲ ಮಾತಾಡ್ತಾ ಇದ್ರು ಸರ್. ಒಂದಿನ ನನ್ನ ಮಗಳು ಅವ್ರು ಚೆನ್ನಾಗಿ ತರಾಟೆ ತಗೊಂಡ್ಲು ಸರ್. ಅದಕ್ಕೆ ದ್ವೇಷ ಇಟ್ಕೊಂಡು ಹೀಗೆಲ್ಲ ಮಾಡಿದ್ದಾರೆ ಸರ್. ರೀ ಹನುಮಂತಯ್ಯ, ಇವ್ರ ಮೇಲೆ ಕೇಸ್ ಫೈಲ್ ಮಾಡಿದ್ದೀರೇನ್ರಿ? ಇಲ್ಲ ಸರ್, ನೀವು ಬರಲಿ ಅಂತ ಕಾಯ್ತಾ ಇದ್ದೆ. ಹಾಗಾದ್ರೆ ಮಾಡಬೇಡಿ. ಆ ನವೀನ ಮತ್ತು ವಿನಿಯಾನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ನೀವೇನು ಹೊರಡಿಮ್ಮ, ನಿಮ್ಮ ಮಗಳು ಬೆಳಗ್ಗೆ ಅಷ್ಟು ಮನೆಗೆ ಬರ್ತಾರೆ. ಅಯ್ಯೋ ಸರ್, ಹೆಣ್ಮಗಳು ರಾತ್ರಿ ಎಲ್ಲ ಜೈಲಲ್ಲಿ ಇದ್ರೆ ಜನ ಏನು ಅನ್ಕೋತಾರೆ ಸರ್? ನೀವೇನು ಹೆದರಬೇಡಿಮ್ಮ, ನಮ್ಮನೇಲೂ ಹೆಣ್ಮಕ್ಳಿದ್ದಾರೆ. ಕೇಸ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಬೆಳಗ್ಗೆ ಕಳಿಸ್ಕೊಡ್ತೀವಿ. ಕಳಿಸ್ರಿ ಅವ್ರನ್ನ. ಬನ್ನಿ ಅಮ್ಮ, ಬನ್ನಿ ಬನ್ನಿ. ನನ್ಗೇನು ಆಗಲ್ಲಮ್ಮ, ನೀನ್ ಧೈರ್ಯವಾಗಿರು. ದಿಶಾ, ಹುಷಾರೇ. ಎಲ್ಲಿ? ಹೆಂಗಮ್ಮ ನಾವು ಹಿಡಿದ್ರೆ ಹುಲಿನೇ ಹಿಡಿಯೋದು. ಆ ಅಮ್ಮ ಏನನ್ ಕಡಿಮೆ ಗೋಳಿಕೊಂಡಿದ್ಲ, ರೋಡಲ್ಲಿ ಚಪ್ಪಲಿ ಎಲ್ಲ ತೋರಿಸ್ಬಿಟ್ಟಿದ್ಲು. ಅಯ್ಯೋ ದೇವ್ರೆ, ಅವಳಿನೆಂತ ಹೆಂಗ್ಸಿರ್ಬೇಕೋ, ಸಂಸ್ಕಾರ ಇಲ್ಲದೆ ಇರೋ ಜನ. 0% ಕಲ್ಚರ್. ಅದಕ್ಕೆ ನನ್ನನ್ನು ಬಿಡು ಮಾಮ್. ಅಷ್ಟು ಚಿಕ್ಕ ಹುಡುಗನ ಮೇಲೆ ಆ ರೇಂಜಲ್ಲಿ ಹೊಡೆದಿದ್ದಾಳೆ ಅಂದ್ರೆ ಅವಳು ಇನ್ಯಾವ ಸೀಮೆ ಟೀಚರ್ ಇರಬೇಕು? ಹೌದಾ, ಮಕ್ಳಿಗೆ ಹಿಂಸೆ ಕೊಡ್ತಾಳೆ ಅಂತಂದ್ರೆ ಅವಳು ಮನುಷ್ಯನೇ ಅಲ್ಲ. ಅದಕ್ಕೆ ನನ್ನ ಜನ್ಮ ಪೂರ್ತಿ ಜ್ಞಾಪಿಸ್ಕೊಳ್ಳೋ ಹಾಗೆ ಮಾಡಿದ್ದೀನಿ. ಕನ್ಸಲ್ಲೂ ಮಕ್ಳ ಮೇಲೆ ಕೈ ಮಾಡಕ್ಕೆ ಹೆದರ್ಬೇಕು. ನನ್ನ ನೋಡೋದ್ರಂತೂ 3 ಮೈಲಿ ದೂರ ಓಡೋಗ್ಬೇಕು. ನಾವು ಮೀಡಿಯಾದವರು ಅಂದ್ರೆ ಏನೋ ಅನ್ಕೋಬಿಟ್ಟಿದ್ದಾಳೆ. ಇಂಥವ್ರು ಎಲ್ರು ಯೋಗ್ಯತೆನ ಬೀದಿಗೆ ಎಳಿತೀವಿ ಅಂತ ಗೊತ್ತಿಲ್ಲ ಅವಳಿಗೆ. ಅವ್ರ ಇವ್ರ ಯೋಗ್ಯತೆನ ಅಳಿಯಕ್ಕೆ ಹೋಗಿ ನಿನ್ನ ಯೋಗ್ಯತೆನ ಬೀದಿಗೆ ತಂದ್ಕೊಡ್ತಿದ್ರೆ ಸಾಕು. ನಮ್ಮ ಲೆವೆಲ್ ಬೇರೆನೇ ಇದೆ ಮಾಮ್. ಮಗ ಬೆಳೀತಿದ್ದಾನಲ್ಲ ಅಂತ ಹೊಟ್ಟೆ ಕಿಚ್ಚು ನಿಮ್ಮ ಯಜಮಾನ್ರಿಗೆ. ಏಯ್, ಮಕ್ಕಳು ಬೆಳೆದ್ರೆ ಯಾವುದೇ ಅಪ್ಪನಿಗೂ ಸಂತೋಷನೇ. ಆದ್ರೆ ನೀನು ಬೆಳಿಬೇಕು ಅಂತ ಇನ್ನೊಬ್ಬರನ್ನ ತುಳಿಯೋದಲ್ಲ ರೀ. ಅವನು ಯಾರನ್ನು ತುಳಿದಿಲ್ಲ. ಆ ಟೀಚರ್ ಕೆಟ್ಟವಳು, ಅದನ್ನೇ ಹೇಳಿದಾನೆ. ಕೆಟ್ಟವ್ರು ಅಂತ ನೀವು ಡಿಸೈಡ್ ಮಾಡೋದಲ್ಲ. ರಿಪೋರ್ಟ್ ಮಾಡೋದು ಅಂದ್ರೆ ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಂಡು ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಒಂದು ಅನ್ಯಾಯ ನಡೀತು ಅಂದ್ರೆ ಎರಡೂ ಕಡೆಯಿಂದ ವಿಷಯನ ಮೊದಲು ತಿಳ್ಕೋಬೇಕು, ಅದನ್ನು ಅನಲೈಸ್ ಮಾಡಬೇಕು. ಆಮೇಲೆ ಸತ್ಯ ಯಾರ ಕಡೆ ಇದೆಯೋ ಅದನ್ನೇ ಹೇಳಬೇಕು. ರೇ ಸ್ವಾಮಿ, ನಿಮ್ಮ ಲೆಕ್ಚರ್ ಏನಿದ್ರು ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳಿ. ನಮಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿದೆ. ಮಗ ಏನೋ ಅಚೀವ್ ಮಾಡ್ಕೊಂಬಂದಿಯಾನೆ, ಅದೊಂದು ಸಣ್ಣ ಖುಷಿನೂ ಇಲ್ವಾ ನಿಮಗೆ? ಮಾಮ್, ನಿನಗೆ ಕಟ್ಕೊಳಕ್ ಬೇರೆ ಯಾರು ಸಿಕ್ಕಲೇ ಇಲ್ವಾ? ಏನಂದೆ ರಾಸ್ಕಲ್? ಅವನು ಕೆಳಗೆ ಹೋದ್ರೆ ನಿಮ್ಗೆ ದಿನ ಕಳಿಯೋದೇ ಇಲ್ವಾ? ನನ್ನನ್ನು ರೇಗಿಸದೆ ಹೋದ್ರೆ ಅವನು ತಿಂದ ಅನ್ನ ಅರ್ಗಲ್ವಾ? ಆಯ್ತು ಬಿಡಿ, ಮಗು ತಿನ್ನಕ್ಕಾದ್ರೂ ಸ್ವಲ್ಪ ನೆಮ್ಮದಿ ಕೊಡಿ. ನೀವು ಹೋಗಿ ಒಳಗೆ ಹೋಗಿ. ಮೆರ್ಸು ಮೆರ್ಸು. ಇವಾಗ ಗೊತ್ತಾಗಲ್ಲ ನಿನಗೆ. ಒಂದು ಸ್ಕ್ಯಾಂಡಲ್ ಅವನೇ ಸಿಗಾಕೋತಾನಲ್ಲ, ಅವಾಗ ಗೊತ್ತಾಗತ್ತೆ. ನಿನ್ನ ಪತಿದೇವರಿಗೆ ಒಳ್ಳೆ ಮಾತು ಬರೋದೇ ಇಲ್ಲ ಅಲ್ವಾ? ಯಾವುದೋ ಅಗ್ನಿ ನಕ್ಷತ್ರದಲ್ಲಿ ಹುಟ್ಟಿರೋ ಪ್ರಜೆ ಅನ್ಸುತ್ತೆ.
ರಾಮಯ್ಯ ಫೈಲ್ ಕೊಡ್ರಿ. ಏನ್ರಿ ಆಯ್ತು ಸರ್ ನೀವು ಹೇಳ್ದಂಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ಈ ಹುಡುಗನ ಹೊಡೆದಿಲ್ವಂತೆ, ಆ ಹುಡುಗನ ಪೆಟ್ ಮಾಡ್ಕೊಂಡು ಬಿದ್ದಿದ್ದಂತೆ, ಯಾರಿಬ್ಬರು ಪೋಖ್ರಿಗಳು ಹೇಳ್ಕೊಟ್ಟಿದ್ದಂತೆ. ಹುಡುಗಿ ಫ್ಯಾಮಿಲಿ ಜೊತೆ ಹೋಗಿ ಬಂದಿರೋದಕ್ಕೆ ಪ್ರೂಫ್ ಸಿಕ್ಕಿದೆ ಸರ್. ಶಾಲೆಗೆ ಹೋಗಿ ವಿಚಾರಿಸಿದೆ, ಹುಡುಗಿ ಶಾಲೆಗೆ ಹೋಗಿಲ್ವಂತೆ, ರಜಾ ಹಾಕಿದ್ಲಂತೆ. ಪ್ರೂಫ್ ಇದರಲ್ಲಿ ಇದೆ ನೋಡಿ ಸರ್. ಮತ್ತು ಅವ್ನು ಯಾವನ್ರಿ ಅವನು ನೆಟ್ಟಿಗೆ ವಿಷಯ ತಿಳ್ಕೊಳ್ದೆ ಹುಡುಗಿ ಬಗ್ಗೆ ರಿಪೋರ್ಟ್ ಮಾಡೋದು? ಪ್ರೂಫ್ ಇದರಲ್ಲಿ ಇದೆ ನೋಡಿ ಸರ್. ಮತ್ತು ಅವ್ನು ಯಾವನ್ರಿ ಅವನು ನೆಟ್ಟಿಗೆ ವಿಷಯ ತಿಳ್ಕೊಳ್ದೆ ಹುಡುಗಿ ಬಗ್ಗೆ ರಿಪೋರ್ಟ್ ಮಾಡೋನು? ಪಾಪ ಅನ್ಯಾಯವಾಗಿ ಮೀಡಿಯಾದಲ್ಲಿ ವಿಲನ್ ಆಗ್ಬಿಟ್ರಿ ಅವಳು. ಮೊದಲು ಅವಳು ರಿಲೀಸ್ ಮಾಡಿ ಆ ಪೋರ್ಕಿ ಹುಡುಗರು ಎಲ್ಲಿದ್ರು ಎತ್ತಾಕೊಂಬನ್ನಿ. ಹಾಗೆ ಆ ಸ್ಕೂಲ್ ಹುಡುಗನ ಪೇರೆಂಟ್ಸ್ನ ಬರೋಕ್ಕೆ ಹೇಳಿ ಆ ಪೋರ್ಕಿ ಹುಡುಗರ ಮೇಲೆ ಮೊದಲು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ. ಓಕೆ ಸರ್. ನೀನು ತಪಸ್ಗೆ ದೇವ್ರು ಒಳ್ಳೇದು ಮಾಡ್ದ ಬಾಮ್ಮ. ಸಾರಿ ನಮ್ಮ, ಒಂದೊಂದು ಸಲ ಹೀಗಾಗ್ಬಿಡುತ್ತೆ. ಯಾರದ್ದೋ ತಂತ್ರಕ್ಕೆ ಇನ್ಯಾರೋ ಬಲಿಯಾಗಬೇಕಾಗುತ್ತೆ ನೋಡು. ತಪ್ಪಲ್ವಾ ಸರ್? ಒಂದು ಮದುವೆ ಆಗಿಲ್ದಿರೋ ಹುಡುಗಿ ಇಡೀ ರಾತ್ರಿ ಲಾಕಪ್ಪಲ್ಲಿ ಕಳೆದ್ಲು ಅಂದರೆ ಈ ಸಮಾಜ ಏನೇನು ಮಾತಾಡುತ್ತೆ ಅಂತ ನಿಮಗೆ ಗೊತ್ತಲ್ವಾ? ಅದು ನನಗೆ ಅರ್ಥ ಆಗುತ್ತೆ. ಬಟ್ ನೋಡಿ, ಮುಂದೆ ಯಾರಾದರೂ ನಿಮ್ಮ ಮೇಲೆ ಈ ಥರ ತಪ್ಪಾರೋಪ ಹೊರಿಸಿದ್ರೆ ನನಗೊಂದು ಫೋನ್ ಮಾಡಿ. ಹೊರಡಿಮ್ಮ. ನೀನೇನೋ ಕೈ ಹಿಡಿತೀಯ ಅಂತ ನಿನ್ನ ಸನ್ನಿಧಿಗೆ ಬಂದಿದ್ದೆ. ನಮ್ಮ ಕೈ ಕತ್ತರಿಸಿ ನಡು ನೀರಿನಲ್ಲಿ ಬಿಟ್ಬಿಟ್ಟಿಯಲ್ಲೋ. ತುಂಬ ದೊಡ್ಡವನಪ್ಪ ನೀನು. ದಿಶಾ, ಅಮ್ಮ ಏನು ಮಾಡ್ತಿದೆ? ಬಿಡು ಬಿಡು, ಏನು ಪ್ರಾಬ್ಲಮ್ ಇಲ್ಲ. ನಾನು ಈಗ ಆಚೆ ಬಂದೆ. SI ಸಾಹೇಬ್ರೆ ಕಳಿಸಿದ್ರು. ನಾನು ಸ್ಕೂಲ್ ಹತ್ರ ಹೋಗಿ ಅಲ್ಲಿನ ಸಿಚುವೇಶನ್ ನೋಡ್ಕೊಂಡು ಮನೆಗೆ ಬರ್ತೀನಿ, ಸರಿನಾ? ಬಾಯ್. ನಾನು ಎಷ್ಟೂ ಸಹಿಸ್ಕೊಳ್ತೀನಿ. ನಾನು ಹಣೆ ಬರ ಅಂತ ಸುಮ್ಮನೂ ಆಗ್ಬಿಡ್ತೀನಿ. ನನ್ನ ಕೆಲ್ಸಕ್ಕೆ ವಿಷಯಕ್ಕೆ ಬಂದರೆ ಮಾತ್ರ ಪ್ಲೀಸ್ ಕಣಪ್ಪ, ಅದು ಒಂದನ್ನು ನಂಬ್ಕೊಂಡೆ ನಾವು ಅನ್ನ ತಿಂತಾ ಇದ್ದೀವಿ. ಅದ್ರ ತಂಟೆಗೆ ಮಾತ್ರ ಬರಬೇಡ. ಕೆಲಸ ಉಳಿಸ್ಕೊಡು ತಂದೆ. ಮೇಡಮ್, ಏನಿದೆಲ್ಲ ಶಾಲಿನಿ? ನನಗೂ ಗೊತ್ತಿಲ್ಲ ಮೇಡಮ್, ಏನೇನೋ ಆಗೋಯ್ತು. ಫೈನಲಿ SI ಸಾಹೇಬ್ರು ನಂದೇನೂ ತಪ್ಪಿಲ್ಲ ಅಂತ ಬಿಟ್ಬಿಟ್ರು. ಗೊತ್ತಾಯ್ತು, ಅವರು ಈಗ ಫೋನ್ ಮಾಡಿದ್ರು. ನೋಡಿದ್ರಾ, ನಂಗೆ ಯಾರೋ ಮಸ್ಲತ್ ಮಾಡಿ ಸಿಕ್ಕಾಕ್ಸ್ಬಿಟ್ಟಿದ್ರು ಅಷ್ಟೇ ಮೇಡಮ್. ಇರ್ಬೋದು ಶಾಲಿನಿ, ಬಟ್ ಮತ್ತೆ ಈಗ ನಿನ್ನ ಟೀಚರ್ ಅಂತ ಕಂಟಿನ್ಯೂ ಮಾಡಿದ್ರೆ ನಾವು ಸಿಕ್ಕಾಕೊಳ್ತೀವಲ್ಲ ಮೇಡಮ್. ಐ ಆಮ್ ಸಾರಿ ಟು ಸೇ ದಿಸ್. ವಿಷಯ ತುಂಬ ಸೂಕ್ಷ್ಮವಾಗಿದೆ. ನಿನ್ನೆ ನ್ಯೂಸ್ನಲ್ಲಿ ನಿನ್ನ ಬಗ್ಗೆ ಅಷ್ಟೆಲ್ಲ ಪ್ರಚಾರ ಆಗಿದೆ. ಎಲ್ರಿಗೂ ನಿನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಬಂದ್ಬಿಟ್ಟಿದೆ. ಹೀಗಿರುವಾಗ ಮತ್ತೆ ನಿನ್ನ ಟೀಚರ್ ಅಂತ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಪೇರೆಂಟ್ಸ್ ಸಿಟ್ಟಾಗ್ಬಿಡ್ತಾರೆ. ಆಮೇಲೆ ನಮ್ಮ ಸ್ಕೂಲ್ಗೆ ಮಕ್ಕಳನ್ನು ಕಳಿಸೋದಿಲ್ಲ. ಅಲ್ಲ ಮೇಡಮ್, ನನ್ನ ನಿರಪರಾಧಿ ಅಂತ ಪೊಲೀಸ್ ಅವರೇ ಒಪ್ಕೊಂಡಿದ್ದಾರಲ್ಲ. ಅದು ನನಗೆ ಗೊತ್ತು, ನಿನಗೆ ಗೊತ್ತು, ಜನಕ್ಕೆ ಗೊತ್ತಿಲ್ವಲ್ಲಮ್ಮ. ನೋಡಮ್ಮ ಶಾಲಿನಿ, ಜನ ನಮ್ಮ ಮಾತಿಗಿಂತ ಮೀಡಿಯಾದ ಮಾತನ್ನೇ ತುಂಬ ನಂಬ್ತಾರೆ. ಅದರಲ್ಲಿ ಬಂದಿದೆ ಸತ್ಯ ಅಂತ ಅಂದ್ಕೊಳ್ಳೋರೆ ಹೆಚ್ಚು. ಸೊ ಎಲ್ಲರ ದೃಷ್ಟಿಲೂ ನೀನು ಕೆಟ್ಟೋಳಾಗ್ಬಿಟ್ಟಿದ್ಯಾ. ಹೀಗಿರುವಾಗ ನಾವು ನಿನ್ನನ್ನು ಇಲ್ಲಿ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸಾರಿ. ಅಂದರೆ ಮೇಡಮ್,
ಬೇರೆ ದಾರಿ ಇಲ್ಲದೆ ನೀನನ್ನು ಕೆಲಸದಿಂದ ತೆಗೆದು ಹಾಕ್ತಾ ಇದ್ದೀವಿ. ಹಂಗೆ ಮಾಡಬೇಡಿ ಮೇಡಮ್, ಪ್ಲೀಸ್ ಮೇಡಮ್. ಸಾರಿ ನಮ್ಮ, ನೀನು ಏನೇ ಹೇಳಿದ್ರು ನಾವು ಕೇಳೋ ಸ್ಥಿತಿನಲ್ಲಿಲ್ಲ. ಅಯ್ಯೋ ಮೇಡಮ್, ನಿಮ್ಮ ಕೈ ಮುಗಿತೀನಿ ಮೇಡಮ್, ಈ ಕೆಲಸ ಮಾತ್ರ ಕಿತ್ಕೊಳ್ಬೇಡಿ. ಅದನ್ನು ಕಿತ್ಕೊಂಡು ಈ ಜೀವನಕ್ಕೆ ಮಾತ್ರ ಕಲ್ಲಾಕ್ಬೇಡಿ ಮೇಡಮ್. ನಾನೇನು ಮಾಡೋ ಹಾಗಿಲ್ಲಮ್ಮ. ಪ್ಲೀಸ್ ಮೇಡಮ್, ಏನಾರು ಮಾಡಿ. ಇಲ್ಲೇ ಕೆಲಸ ಕಳ್ಕೊಂಡ್ಮೇಲೆ ಇನ್ಯಾರೂ ನಾನು ಕೆಲಸ ಕೊಡಲ್ಲ. ಬೇಕಾದ್ರೆ ನಿಮ್ಮ ಕಾಲು ಬೇಕಾದ್ರೂ ಬೀಳ್ತೀನಿ. ಆಗಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಒಂದ್ಸಲ ಕೆಟ್ಟೋಳು ಅಂತ ಹಣೆಪಟ್ಟಿ ಹಾಕಿಸ್ಕೊಂಡು ಬಿಟ್ಟಿದ್ಯಾ, ನಿನ್ನಿಂದ ನಮ್ಮ ಸ್ಕೂಲ್ಗೂ ಕೆಟ್ಟ ಹೆಸರು ಬರಬೇಕಾ?